ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ವನಗೋಡು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ತಮ್ಮ ದೆಹಲಿ ದಂಡಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಈಗಾಗಲೇ 2 ದಿನ ಆಯಿತು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ. ಆದರೆ ಇದುವರೆಗೂ ಕೂಡ ಉಪಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಮಾತಾಡೋದಕ್ಕೆ ಸಿಗ್ತಿಲ್ಲ. ಫೋನನ್ನು ಕೂಡ ರಿಸೀವ್ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಕಳೆದ 2 ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ DCM ಅವರು. ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ತನ್ನ ಉದ್ದೇಶವನ್ನು ತಿಳಿಸಬೇಕು, ತಾನು ಮುಂದೇನು ಮಾಡ್ತೀನಿ ಅನ್ನೋದನ್ನು ಕೂಡ ಅವ್ರ ಜೊತೆ ಮಾತನಾಡಬೇಕು ಅನ್ನೋದು ಉದ್ದೇಶ. ಆದರೆ ಫೋನ್ ಕರೆಗೂ ಕೂಡ ಸಿಗದೆ ಇರೋದು ಎಲ್ಲೋ ಒಂದು ಕಡೆ DCM ಅವರಿಗೆ ಬಹಳ ದೊಡ್ಡ ತಲೆನೋವನ್ನು ತಂದೊಡ್ಡಿದೆ. ಹಾಗಾಗಿನೇ ಒಂದು ಕಡೆ ಅವರು ಫ್ರಸ್ಟ್ರೇಟ್ ಆದಂತೆ ಕೂಡ ಕಾಣಿಸ್ತಾ ಇದ್ದಾರೆ. ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ರಾಜ್ಯದ ಅಧ್ಯಕ್ಷನಾಗಿ, ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಕಸ ಗುಡಿಸಿದ್ದೀನಿ, ಬ್ಯಾನರ್ ಕಟ್ಟಿದ್ದೀನಿ, ಬಂಟಿಂಗ್ಸ್ ಹಾಕಿದ್ದೀನಿ. ಇಂಥ ಕೆಲಸವನ್ನು ಮಾಡಿದಂಥ ಯಾವುದೇ ಅಧ್ಯಕ್ಷ ನಿಮಗೆ ಸಿಗ್ಲಿಕ್ಕಿಲ್ಲ. ಪಕ್ಷದ ಅಧ್ಯಕ್ಷನಾದ ಮೇಲೂ ಕೂಡ ಇಂಥ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಕೇವಲ ಕಾರ್ಯಕರ್ತನಾಗಿ ಇದ್ದಾಗ ಮಾಡುವಂಥ ಸಹಜ. ಎಲ್ಲರೂ ಕೂಡ ಬಂಟಿಂಗ್ಸ್ ಕಟ್ತಾರೆ, ಬ್ಯಾನರ್ಸ್ ಕಟ್ತಾರೆ, ಕಸ ಗುಡಿಸ್ತಾರೆ, ಇದೆಲ್ಲ ಸಹಜ. ಆದರೆ ಪಕ್ಷದ ಅಧ್ಯಕ್ಷನಾದ ಮೇಲೂ ಕೂಡ ನಾನು ಇಂಥ ಕೆಲಸವನ್ನು ಮಾಡಿದ್ದೀನಿ, ಆದರೆ ನನಗೆ ತಕ್ಕಂಥ ಮಾನ್ಯತೆ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಮಾತಾಡಿದ್ದಾರೆ. ನಾಳೆ ಇದೇ 27ಕ್ಕೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇದೆ. CWC ಮೀಟಿಂಗ್ ಇದು. ಇದಕ್ಕೆ ಎಲ್ಲೋ ಒಂದು ಕಡೆ ತಮ್ಮನ್ನು ಕರೆದು ಬಿಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದರು DK ಶಿವಕುಮಾರ್ ಅವರು. ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇಬ್ಬರೂ ಕೂಡ ಕರೀತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈಗ ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಆ ಸಭೆಗೆ ಆಹ್ವಾನವನ್ನು ನೀಡಿದ್ದಾರೆ. DK ಶಿವಕುಮಾರ್ ದೆಹಲಿಯಲ್ಲೇ ಇದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಸಿಗದೆ ಇರೋದು ಒಂದು ಕಡೆ, ಆದರೆ ಈ ಸಭೆಗೂ ಕೂಡ ಅವ್ರನ್ನ ಕರೆದಿಲ್ಲ. ಕಳೆದ 1 ವಾರದ ಹಿಂದೆ ಒಂದು ಸಣ್ಣ ಭೇಟಿ ಆಗಿತ್ತು ರಾಹುಲ್ ಗಾಂಧಿ ಅವ್ರ ಜೊತೆ, ಕೇವಲ 1.5 ನಿಮಿಷದ ಮಾತುಕತೆ. ಅದರಲ್ಲಿ ಅಂಥ ಮಹತ್ವದ ವಿಚಾರಗಳೇನು ಚರ್ಚೆ ಆಗಿಲ್ಲ. ರಾಹುಲ್ ಗಾಂಧಿ ಕೇವಲ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋ ಒಂದು ಮಾತನ್ನು ಹೇಳಿದ್ರಂತೆ. ಸೊ ಈಗ ಕೊನೆಗೆ ರಾಹುಲ್ ಗಾಂಧಿಯನ್ನು ಭೇಟಿಯಾಗೋಕೆ ಆಗುತ್ತಾ ನೋಡಿದ್ರೆ ಈ ಕ್ಷಣ, ಈ ವರ್ಷವಾದರೂ ತಮಗೆ ಮುಖ್ಯಮಂತ್ರಿ ಸ್ಥಾನ ಒಲಿಯುತ್ತೆ, 26ಕ್ಕಾದರೂ ತನಗೆ ಒಳ್ಳೆಯ ಯೋಗ ಬರುತ್ತೆ ಅಂತ ಒಂದಿಷ್ಟು ಕಾರಣಿಕಗಳು ಕೂಡ ನುಡಿದಿದ್ವು DK ಶಿವಕುಮಾರ್ ಅವರಿಗೆ. ಸಾಕಷ್ಟು ಕಡೆ ದೇವಸ್ಥಾನಗಳಲ್ಲೂ ಕೂಡ ಅವರ ಪರವಾಗಿ ಕೆಲವರು ಕಾರಣಿಕವನ್ನು ನುಡಿದ್ರು. ಹಾಗೆ ಪ್ರಸಾದ ಇಡೋದು ಇಂಥದ್ದೆಲ್ಲ ಮಾಡಿದ್ರು. ಮೊನ್ನೆ ಕಾರವಾರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲೂ 2 ಗಂಟೆಗಳ ಕಾಲ ದೇವ್ರ ಮುಂದೆ ಕುಳಿತು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಈಗಿನ ಬೆಳವಣಿಗೆಯನ್ನು ನೋಡಿದರೆ 2026ಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಯೋಗ ಒಲಿಯೋದು ಬಹುತೇಕ ಡೌಟ್ ಅಂತ ಕಾಣಿಸ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ CWC ಮೀಟಿಂಗ್ ಕರೆದಿದ್ದಾರೆ, DCM ಅವರಿಗೆ CWC ಮೀಟಿಂಗ್ಗೆ ಆಹ್ವಾನ ಇಲ್ಲ. ಬಹುಶಃ ಆ ಮೀಟಿಂಗ್ ಕರೆದಿದ್ರೆ ಅಲ್ಲಿ ಎಲ್ಲ ಮಹಾನ್ ನಾಯಕರು ಎಲ್ಲರೂ ಇರ್ತಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಬೇಕು ಅನ್ನೋ ಉದ್ದೇಶ ಇತ್ತು. ಕನಿಷ್ಠ ಪಕ್ಷ ಮತ್ತಗೈನ್ 1-2 ನಿಮಿಷಕ್ಕಾದರೂ ಭೇಟಿಗೆ ಅವಕಾಶ ಸಿಗಬಹುದಿತ್ತೇನೋ. ಆದರೆ ಈ 2 ದಿನದಿಂದನೂ ಕೂಡ ಅಲ್ಲೇ ಇದ್ರೂ ಕೂಡ, ದೆಹಲಿಯಲ್ಲಿದ್ದರೂ ಕೂಡ ರಾಹುಲ್ ಗಾಂಧಿ ಸಿಗದೇ ಇರೋದ್ರಿಂದ 2 ಸುತ್ತಿನ ಮಾತುಕತೆ ಆಗಿವೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ. ಈ ಹಿಂದೆ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಕಾರಲ್ಲಿ ಹೋಗೋದು ಬರೋದು ಇದೆಲ್ಲ ನಡೆದಿತ್ತು. ಆದರೆ ಮತ್ತಗೈನ್ ಅಲ್ಲೋದಂಥ ಸಂದರ್ಭದಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಕ್ಕಿದ್ದಾರೆ ಹೊರತು ರಾಹುಲ್ ಗಾಂಧಿ ಅವರು ಇವ್ರ ಭೇಟಿ ಸಿಕ್ಕಿಲ್ಲ. ಸೊ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಹಂತಕ್ಕೆ ಕೈ ಚೆಲ್ಲಿದ್ದಾರೆ. ನೀವೇನೇ ಮಾತಾಡೋದಿದ್ರು ರಾಹುಲ್ ಗಾಂಧಿ ಅವ್ರ ಜೊತೆನೇ ಮಾತಾಡಬೇಕು ಅನ್ನೋ ಸಂದೇಶವನ್ನು DK ಶಿವಕುಮಾರ್ ಅವರಿಗೆ ರವಾನಿಸಿದಾರಂತೆ. ಹಾಗಾಗಿ ಇವತ್ತು ಕೂಡ DK ಶಿವಕುಮಾರ್ ಡೆಲ್ಲಿಯಲ್ಲೇ ಇರ್ತಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ದೆಹಲಿಗೆ ಹೋಗ್ತಾರೆ. ಮುಖ್ಯಮಂತ್ರಿಗಳು ಹೋಗ್ತಾ ಇರೋದು ರಾಹುಲ್ ಗಾಂಧಿ ಅವರ ಭೇಟಿಗಲ್ಲ, ಬದಲಾಗಿ CWC ಮೀಟಿಂಗ್ಗೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಕೇಂದ್ರ ಸಚಿವರು, ಕೇಂದ್ರ ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಇಬ್ಬರೂ ನಾಯಕರ ಮೇಲೆ ಹರಿಹಾಯ್ದಿದ್ದಾರೆ. ಇಷ್ಟು ದಿನ ಒಂದಂತಕ್ಕೆ ಸೈಲೆಂಟ್ ಆಗಿದ್ರು ಕುಮಾರಸ್ವಾಮಿ ಅವರು, ಕೇಂದ್ರ ರಾಜಕಾರಣ ಮಾಡಿಕೊಂಡು. ಆದರೆ ಕುಮಾರಸ್ವಾಮಿ ಅವರು ಇಲ್ಲದೆ ಇರೋದು ಕೂಡ, ರಾಜ್ಯ ರಾಜಕಾರಣದಲ್ಲಿ ಇಲ್ಲದೆ ಇರೋದು ಕೂಡ ಒಂದಂತಕ್ಕೆ ಕಾಂಗ್ರೆಸ್ ನಾಯಕರಿಗೆ ಅನುಕೂಲ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ವಿಧಾನಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಗುರುತಕ್ಕಂಥವ್ರು ಯಾರು ಅಂತಂದರೆ ಅದು HD ಕುಮಾರಸ್ವಾಮಿ ಆಗಿದ್ರು. ಹಗರಣಗಳನ್ನು ಬಯಲಿಗೆ ಎಳಿತಕ್ಕಂಥವ್ರು ಯಾರು ಅಂದರೆ ಅದು ಕುಮಾರಸ್ವಾಮಿ ಆಗಿದ್ರು. ಈ ವಿಧಾನಸಭೆ ಅಧಿವೇಶನದಲ್ಲಿ ಅದು ಕೂಡ ಒಂದು ಅಡ್ವಾಂಟೇಜ್ ಆಗಿತ್ತು ಇವರಿಗೆ. ಯಾಕೆಂದರೆ ಕುಮಾರಸ್ವಾಮಿ ಅವ್ರನ್ನ ಕೇಂದ್ರ ರಾಜಕಾರಣಕ್ಕೆ ತೆರಳಿಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಸಾಕಷ್ಟು ಕೆಲಸಗಳು ಇವೆ. ಅದರ ನಡುವೆನೇ ಕುಮಾರಸ್ವಾಮಿ ಅವರು ಒಂದಿಷ್ಟು ಟೈಮ್ ಮಾಡಿಕೊಂಡು ರಾಜ್ಯ ನಾಯಕರ ಮೇಲೆ ಹರಿಹಾಯುವ ಕೆಲಸವನ್ನು ಮಾಡಿದ್ದಾರೆ. ಈ ಬಾರಿ ಸ್ವತಃ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ಮೇಲೆ ಹರಿಹಾಯ್ದಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂಥ DK ಶಿವಕುಮಾರ್ ಬೆಂಗಳೂರಿಗೆ ಅಂತ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮಗಳ ಮುಂದೆ ಇಟ್ಟಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ. ಹಾಗೆಯೇ ನೀವೇನಾದರೂ ಸುಮನ್ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ.